ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ತುಂಬ ಸುಲಭವಾಗಿ ಮೈಸೂರು ಸ್ಟೈಲ್ನ ವೈಟ್ ಚಿಕನ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಅಂದರೆ ತುಂಬಾ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಬೋದು. ಯಾವುದೇ ಥರ ಜಾಸ್ತಿ ಮಸಾಲೆ ಪದಾರ್ಥಗಳು ಬೇಡ. ನಿಮಗೆ ಬಿರಿಯಾನಿ ಮಾಡಬೇಕು ಎಷ್ಟೊಂದು ಕೆಲಸ ಆಗುತ್ತೆ ಅನ್ನೋರು ಕೂಡ ತುಂಬ ಸುಲಭವಾಗಿ ಆರಾಮಾಗಿ ಬೇಗ ರೆಡಿ ಮಾಡ್ಕೋಬೋದು. ಇದಂತೂ ಚಿಕನ್ ಗ್ರೇವಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೊದಲನೇದಾಗಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಕಾದ ನಂತರ ಒಂದು ಪಲಾವ್ ಎಲೆನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಹೋಲ್ ಸ್ಪೈಸಸ್ ಆದಂಥ ಅನಾನಸು, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಸೋಂಪು, ಜೀರಿಗೆ ಇದಿಷ್ಟನ್ನು ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಸ್ವಲ್ಪ ಶಾಯಿ ಜೀರ ಇದ್ರೂ ಕೂಡ ಸೇರಿಸ್ಕೋಬೋದು. ಆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಇಲ್ಲಿ ನಾನು ಸಣ್ಣ ಉದ್ದು ಕಚ್ಚಿಟ್ಟಿರೋಂಥ ಈರುಳ್ಳಿ ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಎಲ್ಲ ಪಲಾವು ಬಿರಿಯಾನಿಗಳು ಮಾಡೋ ಟೈಮಲ್ಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಅಂತ ಹೇಳ್ತೀವಲ್ವ. ಆದರೆ ಇದರಲ್ಲಿ ಗೋಲ್ಡನ್ ಬ್ರೌನ್ ಆಗೋದು ಬೇಡ. ಜಸ್ಟ್ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ನಮಗೆ ಈರುಳ್ಳಿ ಬ್ರೌನ್ ಆಗಿಬಿಟ್ರೆ ಪಲಾವ್ ಕಲರು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಇಷ್ಟು ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇತ್ತು ಅಂದ್ರಂತೂ ಇನ್ನೇನು ರುಬ್ಬೋ ಅವಶ್ಯಕತೆಯೇ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ರುಬ್ಬ ಅಂತದಿರೋದು. ಅದು ರೆಡಿ ಇತ್ತು ಅಂದರೆ ಏನಕ್ಕೂ ರುಬ್ಬೋದೇ ಬೇಡ. ತುಂಬ ಬೇಗನೆ ಆಗಿಬಿಡುತ್ತೆ. ಟೈಮೂ ಸೇವ್ ಆಗುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಈ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನೆನೆಸಿಟ್ಟು ಅಂತ ಮ್ಯಾರಿನೇಟ್ ಮಾಡಿರೋಂತಹ ಚಿಕನ್ನು ಕೂಡ ಸೇರಿಸ್ಕೊಳ್ತೀನಿ. ಹಾಗೆ ಇಲ್ಲಿ ಫಸ್ಟ್ ನಾನು ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀವಿ. ಖಾರಕ್ಕೆ ಬೇರೆ ಇನ್ನೇನು ಹಾಕ್ತಾಯಿಲ್ಲ. ಸೊ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಹೆಚ್ಚಿಗೆನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆ ಹುಳಿ ಇದಿಷ್ಟನ್ನು ನಾನು ಫಸ್ಟು ಚಿಕನ್ ತೊಳೆದ್ಬಿಟ್ಟು ಅದನ್ನೆಷ್ಟು ರೆಡಿ ಮಾಡಿ ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಆನಂತರ ನಾನು ಮಿಕ್ಕಿದ್ದ ಎಲ್ಲ ಐಟಮ್ಸ್ ರೆಡಿ ಮಾಡಿಕೊಂಡು ಕುಕ್ಕರ್ನ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗಿದು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆನೇ ಮ್ಯಾರಿನೇಟ್ ಆಗಿದೆ ನೋಡ್ಬೋದು. ಈಗ ನಾನು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸ್ಟ್ರಾ ಮಸಾಲೆ ಪದಾರ್ಥಗಳನ್ನ ನಾನು ಹಾಕ್ತಾ ಇಲ್ಲ. ನೀವೇನಾದರೂ ಇದಕ್ಕೆ ಚಿಕನ್ ಗ್ರೇವಿ ಮಾಡಲ್ಲ, ಡೈರೆಕ್ಟ್ ನಾನು ಬರೀ ಜಸ್ಟ್ ಹಾಗೆ ಸಿಂಪಲಾಗೆ ತಿಂತೀನಿ ಅಂದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂದರೆ ಬೇಕಿದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ಹಾಲು ಹಾಕಿ ಒಂದು ಅರ್ಧ ಸ್ಪೂನ್ಗೂ ಕಮ್ಮಿ ಸ್ವಲ್ಪ ಗರಂ ಮಸಾಲ ಹಾಕೋದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಜೊತೆನಲ್ಲಿ ಮಾಡ್ತಾ ಇರೋದ್ರಿಂದ ಜಸ್ಟ್ ಸಿಂಪಲಾಗಿ ಹಾಗೆ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಮಿಸ್ ಮಾಡದೆ ಒಂದು ಸಾರಿ ಟ್ರೈ ಮಾಡಿ, ಚೆನ್ನಾಗಾಗತ್ತೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಒಂಚೂರು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಸೊಪ್ಪು ಹಾಕಬೇಡಿ, ಸ್ವಲ್ಪನೇ ಹಾಕಿದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅರ್ಧ kgಗೆ ಸುಮ್ಮನೆ ಒಂದು 2 ಕಡ್ಡಿಯಷ್ಟು ಹಾಕಿದ್ದೀನಿ. ಪುದೀನ 2ರಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಇದಕ್ಕೆ ಚೆನ್ನಾಗಿ ನಾವು ಮಾಮೂಲಿ ಚಿಕನ್ ಹೇಗೆ ಬೇಯಿಸ್ತೀವೋ ಅದೇ ಥರ ಅದು ಉಪ್ಪು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚಿಕನ್ ಮತ್ತು ನೀರೆಲ್ಲ ಸುಂಡಿ ಚಿಕನ್ ಫುಲ್ಲು ನೀಟಾಗಿ ಬೇಯೋ ಥರ ನಾವು ಸಾಫ್ಟ್ ಚಿಕನ್ ಚೆನ್ನಾಗಿ ಇದರಲ್ಲೇ ಬೇಯಿಸ್ಕೊಳ್ಳೋಣ ಒಂದು ಸಾರಿ. ಇಷ್ಟೇ ಸಾಕು, ಇನ್ನೇನು ಬೇಡ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಾದಮೇಲೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆಲ್ಲ ಮಸಾಲೆ ಇಷ್ಟ ಆಗಲ್ವೋ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಈಗ ಇದು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಬಿಡೋಣ. ಈ ಟೈಮಲ್ಲೇ ನಾನು ಚಿಕನ್ ಮ್ಯಾರಿನೇಟ್ ಮಾಡಿದ ಟೈಮ್ನಲ್ಲೇ ಈ ಅರ್ಧ kg ಚಿಕನ್ಗೆ ಅರ್ಧ kgನ ಕಮ್ಮಿ ಅಕ್ಕಿ ತೊಗೊಂಡಿದ್ದೀನಿ. ಯಾಕೆಂದರೆ ಅರ್ಧ kgಗೆ ಅರ್ಧ kg ಈಕ್ವಲಾಗಿ ಹಾಕಿಬಿಟ್ರೆ ನಮಗೆ ರೈಸ್ ಜಾಸ್ತಿ ಇರುತ್ತೆ, ಪೀಸ್ ಕಮ್ಮಿ ಅನಿಸುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ kg ಚಿಕನ್ಗೆ ಒಂದು 300 - 350 ಗ್ರಾಮಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ಅಕ್ಕಿನೂ ಫಸ್ಟ್ ಮ್ಯಾರಿನೇಟ್ ಮಾಡಿದ ತಕ್ಷಣ ಅಕ್ಕಿ ತೊಳೆದು ಇಟ್ಬಿಟ್ಟಿದ್ದೆ. ಯಾಕೆಂದರೆ ಅಕ್ಕಿ ಚೆನ್ನಾಗಿ ನೆಂದಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಉದುದ್ರಾಗಿ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ. ಈಗ ನೆಂದಿರೋಂಥ ಅಕ್ಕಿ ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ಳೋಣ. ಅಕ್ಕಿನೂ ಸೇರಿಸಿದ್ಮೇಲೆ ಒಂದು 2 ನಿಮಿಷ ಸ್ವಲ್ಪ ಅಕ್ಕಿನೂ ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ತೀನಿ ನಾನು. ಫ್ರೈ ಮಾಡಿದ ನಂತರ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರೋಕ್ಕೆ ಬಿಡೋಣ. ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತು ಇನ್ನೊಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಕೂಗಿಸ್ಕೊಂಡ್ರೆ ವೈಟ್ ಚಿಕನ್ ಪಲಾವು ಸವಿಯಲು ಸಿದ್ಧ ಆಗುತ್ತೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇನ್ನೊಬ್ರಿಗೂ ಉಪಯೋಗಕ್ಕೆ ಬರುತ್ತೆ ಅನ್ನೋದಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ನೋಡ್ಬೋದು ಇವಾಗ ವೈಟ್ ಚಿಕನ್ ಪಲಾವ್ ಸೂಪರಾಗಿದೆ. ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು.
ಯಾವಾಗಲೂ ಚಿಕನ್ ಬಿರಿಯಾನಿ ಮಸಾಲೆ ಇದೆ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿ ಟ್ರೈ ಮಾಡಿ. ಟೇಸ್ಟಿಯಾಗಿರುತ್ತೆ, ಒಂದು ಡಿಫ್ರೆಂಟ್ ಫ್ಲೇವರು ಇರುತ್ತೆ. ಮನೇಲಿ ಮಕ್ಕಳಿದ್ರಂತೂ ಮಕ್ಳುಗಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದೊಂಥರ ನಿಮಗೆ ಗೀ ರೈಸ್ ಗ್ರೇವಿ ಥರ ಈ ರೀತಿ ಚಿಕನ್ ಪುಲಾವ್ ಮಾಡಿಕೊಂಡು ಗ್ರೇವಿ ಜೊತೆಗಂತೂ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲ ಹಾಗೆ ತಿನ್ನೋರು ನಾನು ಹೇಳ್ದಾಗೆ ತೆಂಗಿನ ಹಾಲು ಸೇರಿಸಿ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಇನ್ನಷ್ಟು ವೆರೈಟಿ ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ವೀಕ್ಷಿಸಿ. ಧನ್ಯವಾದಗಳು.